ತುಮಕೂರು ಪಾಲಿಕೆಯಲ್ಲಿ ಭರ್ಜರಿ ಒತ್ತುವರಿ ತೆರವು ಕಾರ್ಯಾಚರಣೆ. ಹತ್ತು ದಿನದಲ್ಲಿ 33.15 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವು. ಒತ್ತುವರಿ ತೆರವಿಗೆ ಭರ್ಜರಿ ರೆಸ್ಪಾನ್ಸ್, ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ. ತುಮಕೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಭರ್ಜರಿಯಾಗಿ ನಡೆದಿದೆ. ಕೇವಲ 10 ದಿನಗಳಲ್ಲಿ ನಗರದ ವಿವಿಧ ಭಾಗಗಳಲ್ಲಿ ಬರೋಬ್ಬರಿ 33.15 ಕಿಲೋಮೀಟರ್ ಉದ್ದದ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸಲಾಗಿದೆ. ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲವಾಗುವಂತೆ 3 ವಲಯಗಳಲ್ಲಿ ಪ್ರತ್ಯೇಕ ತಂಡಗಳನ್ನು ರಚಿಸಿ ಕಾರ್ಯಾಚರಣೆ ನಡೆಸಲಾಗಿದೆ. ಹೌದು, ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಚುರುಕುಗೊಂಡಿದೆ. ನಗರವನ್ನ 3 ವಲಯಗಳಾಗಿ ವಿಂಗಡಿಸಿ ಪ್ರತಿ ವಲಯಕ್ಕೂ ಒಂದೊಂದು ತಂಡ ರಚಿಸಿ ಕಾರ್ಯಾಚರಣೆ ನಡೆಸಲಾಗಿದೆ. ವಲಯ 1ರಲ್ಲಿ 12.3 ಕಿಲೋಮೀಟರ್ ಉದ್ದದ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗಿದೆ. ಶಿರಾಗೇಟ್ ರಸ್ತೆ, ಮಧುಗಿರಿ ರಸ್ತೆ ಹಾಗೂ BH ರಸ್ತೆಯ ಗುಬ್ಬಿ ಗೇಟ್ನಿಂದ ಬ್ಯಾಡ್ಮಿಂಟನ್ ಚೌಕದವರೆಗೆ 2 ಬದಿಗಳಲ್ಲಿ ಒತ್ತುವರಿಯನ್ನ ತೆರವುಗೊಳಿಸಲಾಗಿದೆ. ಅಂತೆಯೇ ವಲಯ 2ರಲ್ಲಿ 11.90 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ. ಇಲ್ಲಿ ಕಾಲ್ಟ್ಯಾಕ್ಸ್ನಿಂದ JC ರಸ್ತೆ, MG ರಸ್ತೆ, ಅಶೋಕ ರಸ್ತೆ, ಅಮಾನಿಕೆರೆ ರಸ್ತೆ ಹಾಗೂ ಕುಣಿಗಲ್ ಮುಖ್ಯ ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಕಾರ್ಯಾಚರಣೆ ನಡೆದಿದೆ. ಇನ್ನು ವಲಯ 3ರಲ್ಲಿ 8.95 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗಿದೆ. BH ರಸ್ತೆಯ ಬಟವಾಡಿಯಿಂದ ಟೌನ್ ಹಾಲ್ವರೆಗೆ 2 ಬದಿಗಳಲ್ಲಿ ಹಾಗೂ ಶೆಟ್ಟಿಹಳ್ಳಿ ಮುಖ್ಯ ರಸ್ತೆ ಸೇರಿದಂತೆ ವಿವಿಧೆಡೆ ಒತ್ತುವರಿ ತೆರವುಗೊಳಿಸಲಾಗಿದೆ. ತಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಕಳೆದ 10 ದಿನಗಳಿಂದ ನಾವು ತುಮಕೂರಿನಲ್ಲಿ ಪಾದಚಾರಿ ಮಾರ್ಗವನ್ನು ಒತ್ತುವರಿ ಮಾಡಿಕೊಂಡು ನಿರ್ಮಿಸಿರ್ತಕ್ಕಂಥ ಏನು ಅಬ್ಸ್ಟ್ರಕ್ಷನ್ಸ್ ಅಂತ ನಾವು ಏನನ್ನು ಕರಿತೀವಿ, ಅವುಗಳನ್ನು ತಮ್ಮೆಲ್ಲರ ಸಹಕಾರದೊಂದಿಗೆ ಒಂದೊಂದಾಗಿ ತೆರವುಗೊಳಿಸ್ಕೊಳ್ಕೊಂಡು ಬರ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧ ನಾವು 3 ತಂಡಗಳನ್ನು ನೇಮಕ ಮಾಡಿದ್ವಿ. ನಮ್ಮಲ್ಲಿ 3 ಝೋನ್ಗಳಿದೆ, ವಲಯಗಳಿದ್ದಾವೆ. ಝೋನ್ 1, ಝೋನ್ 2, ಝೋನ್ 3 ಅಂತ. ಝೋನ್ 1ನ ವಲಯಾಯುಕ್ತರಾಗಿ ಶಿವಾನಂದ್ ಅಂತ ಇದ್ದಾರೆ. ಸೊ ಅವರ ನೇತೃತ್ವದಲ್ಲಿ ಒಬ್ಬರು ಸುರೇಶ್ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು AEE ಹಾಗೆಯೇ RO, RI ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ನ ನೇಮಕ ಮಾಡಿದ್ವಿ ಒಂದು ತಂಡ. ಸೊ 2ನೇ ತಂಡ ನಂದೀಶ್ ಅಂತ ಝೋನ್ 2 ಅಂತ ಕರಿತೀವಿ. ಈ ಕೋರ್ ಸಿಟಿ ಏನು ಬರುತ್ತಲ್ಲ ಇದೆಲ್ಲ ಅವ್ರಿಗೆ ಬರುತ್ತೆ. ಅವರ ನೇತೃತ್ವದಲ್ಲಿ ನಂದೀಶ್ ಮತ್ತು ವಿನಯ್ ಅಂತ EE ಅವರು ಅವರ ತಂಡ. ಇನ್ನು 3ನೇ ಝೋನು ನಾವು ಕ್ಯಾತ್ಸಂದ್ರ ಆ ಕಡೆ ಬಟವಾಡಿ ಕಡೆ, ಅದು 3ನೇ ಝೋನ್ ಬರುತ್ತೆ. ಅಲ್ಲಿ ನಾಗರಾಜು ಮತ್ತು ಸಂದೀಪ್ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರ ನೇತೃತ್ವದಲ್ಲಿ ನಾವು 3 ತಂಡಗಳನ್ನು ನೇಮಕ ಮಾಡಿ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ತೆರವು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡಿದ್ವಿ. ಸೊ ಇಲ್ಲಿಯವರೆಗೂ ಅಂದರೆ ದಿನಾಂಕ 19/8/2026ರವರೆಗೆ 12ರಿಂದ ನಮ್ಮದು ಪಾದಚಾರಿ ತೆರವು ಕಾರ್ಯಕ್ರಮ ಶುರುವಾಯಿತು. 19/8/2026ರವರೆಗೆ ಒಟ್ಟು ನಾವು 33.15 ಕಿಲೋಮೀಟರನ್ನು ನಾವು ಒತ್ತುವರಿಯನ್ನು ತೆರವುಗೊಳಿಸಿದ್ದೀವಿ. ಅಲ್ಲ, 19/8/2026ರವರೆಗೆ 33.15. ಹೌದು. ಅದರಲ್ಲಿ ಟೀಮ್ 1ನಲ್ಲಿ ಅಂದರೆ ನಾವು ಆಗಲೇ ಹೇಳಿದ ವಲಯದ ಅದರಲ್ಲಿ ಶಿರಾ ಗೇಟ್ ಮೈನ್ ರೋಡು, ಮಧುಗಿರಿ ರೋಡು, BH ರಸ್ತೆ 2 ಭಾಗ ಅಂದರೆ ಕಾರ್ಟೆಕ್ಸ್ ಸರ್ಕಲ್ ಗುಬ್ಬಿ ಗೇಟು, ಗುಬ್ಬಿ ಗೇಟಿಂದ ಬ್ಯಾಡ್ಮಿಂಟನ್ ಚೌಟ್ರಿ ಏನಿದೆಯಲ್ಲ ಅಲ್ಲಿವರೆಗೂ ಆ 2 ಸೈಡ್ ಒಟ್ಟು ಆ ವಲಯ 1ರಲ್ಲಿ 12.3 ಕಿಲೋಮೀಟ್ರು ಪಾದಚಾರಿ ಮಾರ್ಗವನ್ನು ತೆರವುಗೊಳಿಸಿದ್ದೀವಿ. ಹಾಗೆಯೇ ವಲಯ 2ರಲ್ಲಿ JC ರೋಡು, ಕಾರ್ಟೆಕ್ಸ್ ಸರ್ಕಲಿಂದ JC ರೋಡ್ ವೆಂಡಿಂಗ್ ಝೋನ್ವರೆಗೂ, MG ರೋಡು, ವಿವೇಕಾನಂದ ರೋಡು, ಅಶೋಕ ರೋಡು, ಅಮಾನಿಕೆರೆ ರೋಡು, ಕುಣಿಗಲ್ ಮೇನ್ ರೋಡು. ಸೊ ಒಟ್ಟು ವಲಯ 2ರಲ್ಲಿ 11.90 ಕಿಲೋಮೀಟರ್ಸು 90. ಮತ್ತು ವಲಯ 3ರಲ್ಲಿ BH ರೋಡ್ ಬೋತ್ ಸೈಡ್ಸ್ ಲೆಫ್ಟ್ ಆ್ಯಂಡ್ ರೈಟು, ಬಟವಾಡಿ ಸರ್ಕಲಿಂದ ಟೌನ್ ಹಾಲ್ ಸರ್ಕಲ್ವರೆಗೂ. ಹಾಗೆಯೇ ಶೆಟ್ಟಿಹಳ್ಳಿ ಮೈನ್ ರೋಡು 2 ಅದು ಸೇರಿ 8.95 ಝೋನ್ 3 ವಲಯ 3ರಲ್ಲಿ ಒಟ್ಟು 33.15 ಕಿಲೋಮೀಟ್ರು 19/8/2026ರವರೆಗೆ ನಾವು ತೆರವುಗೊಳಿಸಿ. ಆನಂತರ ಹಬ್ಬ ಎಲ್ಲ ಬಂತು,
ಮತ್ತು ರಜೆ ಎಲ್ಲ ಬಂದಿದ್ದರಿಂದ ತೆರವು ಕಾರ್ಯಕ್ರಮ ಸ್ವಲ್ಪ ನಿಲ್ಲಿಸಿದ್ವಿ. ಇವತ್ತಿಂದ ಮತ್ತೆ ಶುರುವಾಗಿದೆ. ಸೊ ನಿರಂತರ ಪ್ರಕ್ರಿಯೆ ಇರುತ್ತೆ ಇದು. ಯಾರ್ಯಾರು ಪಾದಚಾರಿ ಮಾರ್ಗಗಳನ್ನು ಅತಿಕ್ರಮಿಸಿಕೊಂಡು ಇದ್ದಾರೆ ಅವ್ರನ್ನೆಲ್ಲರನ್ನೂ ಸಹ ತೆರವುಗೊಳಿಸ್ತಾ ಇದ್ದೀವಿ. ಇನ್ನು ಒತ್ತುವರಿ ತೆರವು ಜೊತೆಗೆ ಸಣ್ಣ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಪಾಲಿಕೆ ಕಲ್ಪಿಸಿದೆ. ವಲಯ 2ರ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುತ್ತಿದ್ದ ಹಣ್ಣು, ಹೂವು, ತರಕಾರಿ ಹಾಗೂ ತಳ್ಳುವ ಗಾಡಿ ವ್ಯಾಪಾರಿಗಳಿಗೆ ಮಾರಿಯಮ್ಮ ದೇವಾಲಯದ ಬಳಿಯ ವೆಂಡರ್ ಝೋನ್ನಲ್ಲಿ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಬಿಎಚ್ ರಸ್ತೆ, ರೈಲ್ವೆ ಸ್ಟೇಷನ್ ರಸ್ತೆ ಸೇರಿದಂತೆ ವಿವಿಧೆಡೆ ಫಾಸ್ಟ್ ಫುಡ್ ಮತ್ತು ಆಹಾರ ತಿನಿಸುಗಳ ವ್ಯಾಪಾರಿಗಳಿಗೆ ಉಪ್ಪಾರಹಳ್ಳಿ ಅಂಡರ್ಪಾಸ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಎಸ್ಐಟಿ ಹಾಗೂ ತುಮಕೂರು ವಿಶ್ವವಿದ್ಯಾಲಯದ ಭಾಗದ ವ್ಯಾಪಾರಿಗಳಿಗೆ ಧೋಬಿಘಾಟ್ ವೆಂಡರ್ ಝೋನ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಈ ಪರ್ಯಾಯ ವ್ಯವಸ್ಥೆಗೆ ವ್ಯಾಪಾರಿಗಳಿಂದಲೂ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಒಂದೇ ಕಡೆ ಅಗತ್ಯ ಸೌಲಭ್ಯಗಳು ದೊರೆಯುತ್ತಿರುವುದು ಅನುಕೂಲವಾಗಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕರಿಂದ ಕೇಳಿಬಂದಿದೆ. ನೀವು ಹೋಗಿದ್ದಾರೆ ಈಗ JC ರೋಡಲ್ಲಿ ಇದ್ದಂಥ ಎಲ್ಲ ಅಲ್ಲಿ ಏನು ಮಾರಾಟ ಮಾಡ್ತಾ ಇದ್ದಂಥ ಹಣ್ಣು ಮಾರ್ತಿದ್ದಂಥವ್ರಾಗಿರ್ಬೋದು, ಹೂ ಮಾರ್ತಿದ್ದಂಥವ್ರಾಗಿರ್ಬೋದು, ಬೇರೆ ಇನ್ಯಾವುದು ಮಾರ್ತಿದ್ದವ್ರು ಎಲ್ಲರನ್ನೂ ಸಹ ನಾವು ಮಾರಿಯಮ್ಮ ಇದರಲ್ಲಿ ದೇವಸ್ಥಾನದ ಹತ್ರ ಏನು ಝೋನ್ ಮಾಡಿದ್ದೀವಲ್ಲ ಎಲ್ಲರೂ ಸಹ ಅಲ್ಲಿ ಶಿಫ್ಟ್ ಆಗಿದ್ದಾರೆ. ಪ್ರಕ್ರಿಯೆ ತುಂಬ ಚೆನ್ನಾಗಿ ನಡೀತಾ ಇದೆ. ಸಾರ್ವಜನಿಕರಿಂದನೂ ಸಹ ಮೊನ್ನೆ ಹಬ್ಬ ಹರಿದಿನಗಳಲ್ಲಿ ಒಳ್ಳೆಯ ಉತ್ತಮವಾದಂಥ ಪ್ರತಿಕ್ರಿಯೆ ಬಂತು. ಎಲ್ಲ ನಮಗೆ ಒಂದೇ ಕಡೆ ಸಿಗ್ತಾ ಇದೆ. ಪಾರ್ಕಿಂಗ್ ಎಲ್ಲ ಅಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಅಚ್ಚುಕಟ್ಟು ಮಾಡಿಕೊಟ್ಟಿದ್ರು. ಸೊ ಅದನ್ನು ಸಹ ನಾವು ಇನ್ನು ಕಲರ್ಫುಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೂ ಸಹ ಕಮಿಷನರ್ ಮೇಡಮ್ ಅವರು ಬಜೆಟನ್ನು ಇಟ್ಕೊಂಡಿದ್ದಾರೆ. ಅಲ್ಲಿ ಸ್ವಲ್ಪ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಮತ್ತು ಸ್ವಲ್ಪ ಕಲರ್ಫುಲ್ ಲೈಟ್ಸ್ಗಳನ್ನು ಹಾಕಿ ಸಂಜೆಯನ್ನು ಸಹ ಅತ್ಯುತ್ತಮವಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೂ ತುಂಬ ಚೆನ್ನಾಗಿ ನಡೀತಿದೆ. ಇನ್ನು 2ನೇದು ಉಪ್ಪಾರಳ್ಳಿ ರೈಲ್ವೆ ಬ್ರಿಡ್ಜ್ ಹತ್ರನೂ ಸಹ ಕೆಲವು ಇಲ್ಲ ಮಾಡ್ತಿದ್ದಂಥ ಜಂಕ್ ಫುಡ್ಡು ಮತ್ತು ಇವುಗಳ ಏನು ಫಾಸ್ಟ್ ಫುಡ್ ಅಂತ ನಾವೇನು ಕರಿತೀವಿ ಅವ್ರನ್ನೂ ಸಹ ಈ ಉಪ್ಪಾರಳ್ಳಿ ರೈಲ್ವೆ ಬ್ರಿಡ್ಜ್ ಹತ್ರ ಶಿಫ್ಟ್ ಮಾಡಿದ್ವಿ. ಅಲ್ಲೂ ಸಹ ಪ್ರಕ್ರಿಯೆ ತುಂಬ ಚೆನ್ನಾಗಿ ನಡೀತಿದೆ. ಇನ್ನು ಈ ಕಡೆ SIT ಕಾಲೇಜ್ ಇದ್ದರು ಅವ್ರನ್ನೆಲ್ಲರನ್ನೂ ಸಹ ನಾವು ಧೋಬಿಘಾಟಲ್ಲಿ ಒಂದು ವೆಂಡಿಂಗ್ ಝೋನನ್ನು ಮಾಡಿದ್ವಿ. ಸೊ ಅಲ್ಲೂ ಸಹ ಎಲ್ಲರೂ ಸಹ ಪ್ರಕ್ರಿಯೆ ನಡೀತಾ ಇದೆ. ಅವರು ಸಹ ಅಲ್ಲಿ ತುಂಬ ಸಾರ್ವಜನಿಕರಿಂದ ಅವರೇ ಹೇಳ್ತಾ ಇದ್ದಾರೆ, ನಮಗೆಲ್ಲ ಒಂದೇ ಕಡೆ ಸಿಗ್ತಾ ಇದೆ. ಈಗ ನಾವು ಒಂದೊಂದು ಪದಾರ್ಥನ ಒಂದೊಂದು ಕಡೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಕಾಗಿತ್ತು. ಈಗೆಲ್ಲ ಒಂದೇ ಕಡೆ ಸಿಗ್ತಾ ಇದೆ, ಅಚ್ಚುಕಟ್ಟು ವ್ಯವಸ್ಥೆ ಇದೆ ಅಂತ ಸಾರ್ವಜನಿಕರಿಂದ ಸಹ ಒಳ್ಳೆ ಪ್ರಕ್ರಿಯೆ ಬಂದಿದೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಿರಂತರ ಪ್ರಕ್ರಿಯೆಯಾಗಿದ್ದು, ನಗರದ ಯಾವುದೇ ಭಾಗದಲ್ಲಿ ಒತ್ತುವರಿ ಕಂಡುಬಂದರೆ ಪಾಲಿಕೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಮಾಹಿತಿ ಬಂದಲ್ಲಿ ಸ್ಥಳ ಪರಿಶೀಲಿಸಿ ಒತ್ತುವರಿ ತೆರವುಗೊಳಿಸಲಾಗುವುದು ಎಂದು ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕ್ಯಾಮೆರಾ ಪರ್ಸನ್ ಅಜಯ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.